ಬಗ್ಗಿಸ್ಕೊಂಡ್ ಸರಿಯಾಗಿ ಹಾಕ್ಬಿಡ್ರಲ್ಲಪ್ಪ. ದಿ ಲೆಜೆಂಡ್ ಆಕ್ಟರ್ ಸೂರ್ಯ, ಮಿಣಿ ಆಕ್ಟರ್ ದಿಶಾ ಪಟ್ನಾ, ಯೋಗಿ ಬಾಬು, ಇಂತ ದೊಡ್ಡ ಆಕ್ಟರ್ ಗಳನ್ನ ಇಟ್ಕೊಂಡು ಎಂತ ಸಿನಿಮಾ ಮಾಡ್ಬೇಕು, ಇವ್ರು ಎಂತ ಸಿನಿಮಾ ಮಾಡಿದ್ದಾರೆ. ಹಾ, ಈ ವರ್ಷದ ಕೊನೆ ವರ್ಸ್ಟ್ ಮೂವಿ ಆಫ್ ಆಲ್ ಟೈಮ್. ಇದನ್ನ ನನ್ನ ಫ್ರೆಂಡ್ ಹೇಳ್ದ ಮಾರ್ಟಿನ್ 2 ಅಂತ. ಇದುವರೆಗೂ ಶಿವ ಅಂಡ್ ಟೀಮ್ ಸೇರ್ಕೊಂಡ್ ಮಾಡಿರುವಂತ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಲ್ ಟೈಮ್. ಫಸ್ಟ್ ಟೈಮ್ ಎಡವಿರೋದವರು ಕಂಗುವ ಸಿನಿಮಾದಲ್ಲಿ. ಈ ಸಿನಿಮಾದ ಸ್ಟೋರಿ ಸೂರ್ಯ ಅವರು ಯಾವ ರೀತಿ ಈ ಸ್ಟೋರಿನ ಕೇಳದ್ಮೇಲೆ ಸಿನಿಮಾ ಮಾಡೋದಕ್ಕೆ ನಾನು ರೆಡಿ ನಾನು ಅಂತ ಒಪ್ಕೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಮಗಧೀರ ಸಿನಿಮಾದಲ್ಲಿ ರಾಮ್ ಚರಣ್ ಹಾಗೇನೆ ಕಾಜಲ್ ಅಗರ್ವಾಲ್ ಇಬ್ರು ಟಚ್ ಆಗ್ತಿದಾಗೇನೆ ಓಲ್ಡ್ ಕನೆಕ್ಷನ್ ಸ್ಟಾರ್ಟ್. ಅದೇ ತರ ಇಲ್ಲಿ ಸೂರ್ಯ ಅಂಡ್ ಪರ್ವ ಇವರಿಬ್ರು ನೋಡ್ತಿದಂಗೆ ಟಚ್ ಕನೆಕ್ಷನ್ ಸ್ಟಾರ್ಟ್ ಅಲ್ಲಿ. ಏನ್ ನಡೀತಾ ಇದೆ ಇಲ್ಲಿ? ಸ್ಕ್ರೀನ್ ಪ್ಲೇ ನಲ್ಲಿ ಸ್ಟೋರಿನ ತೋರಿಸೋದಕ್ಕೆ ಹೋಗಿದ್ದಾರೆ. ವಾವ್ ಅನ್ನೋ ತರ VFX ಗ್ರಾಫಿಕ್ಸ್ ಡಿಸೈನಿಂಗ್ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಬಟ್ ಸ್ಟೋರಿ ಮದ್ವೆ ಗಂಡಿಗೆ ಅದೇ ಇಲ್ಲ ಅಂದಂಗ ಆಯ್ತು. ಓಕೆ ಈಗ ಸ್ಟೋರಿ ಕಡೆ ಬರೋದಾದ್ರೆ ಒನ್ ಲೈನ್ ಸ್ಟೋರಿ ಸ್ಟಾರ್ಟ್. ಪರ್ವ ಹಾಗೇನೆ ಕಂಗುವ ಇವರಿಬ್ರು ರೀಬೋರ್ನ್ ಆಗಿರ್ತಾರೆ ಈಗಿನ ಜನರೇಷನ್ 2024 ಅಲ್ಲಿ. ಇಲ್ಲಿ ಪ್ಯಾಸ್ಕೋ ಆಗಿ ಹುಟ್ಬಿಟ್ಟಿರ್ತಾನೆ ಕಂಗುವ. ಸಿನಿಮಾದಲ್ಲಿ ಪ್ಯಾಸ್ಕೋ ಎಷ್ಟು ನೋಟಿ ಅಂತ ಹೈಲೈಟ್ ಮಾಡಿದ್ದಾರೆ. ವಾಹ್, ವೆರಿ ಹಾಟ್ ಸ್ಪೈಸಿ. ಇವುಗಳ ಮಧ್ಯೆ ಎಂಟ್ರಿ ದಿಶಾ ಪಟ್ನಾ. ಯು ನೋ ವಾಟ್ ಈಸ್ ಪಟ್ನಾ? ಈ ಸಿನಿಮಾದಲ್ಲಿ ದಿಶಾ ಪಟಾನಿ ಅವ್ರನ್ನ ಯಾದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದಾರೆ? ಅವ್ರ ಕ್ಯಾರೆಕ್ಟರ್ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಕಂಗುವ ಸಿನಿಮಾದಲ್ಲಿ ವೇಸ್ಟ್ ಆಫ್ ಟೈಮ್ ಲೇಡಿ ಅಂದ್ರೆ ದಿಶಾ ಪಟ್ನಾ. ನೀನೇನಾದ್ರೂ ಇವಳನ್ನೇ ನೋಡಕ್ ಹೋಗಿದ್ದ? ಇಲ್ಲ. ಒನ್ ಆಫ್ ದ ಮೇಜರ್ ಹೈಲೈಟ್ ಏನಪ್ಪಾ ಅಂದ್ರೆ ದಿಶಾ ಪಟಾನಿ ಅವ್ರಿಗೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಪ್ಲೇಸೇ ಇಲ್ಲ, ಆದ್ರೂ ತುಂಬಿದ್ದಾರೆ. ಏದಕ್ಕೋಸ್ಕರ? ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಹೌದು, ಮೊದ್ಲೇ ಹೇಳ್ದಾಗೆ ಪರ್ವ ಹಾಗೇನೆ ಕಂಗುವ ಇಬ್ರು ಟಚ್ ಆಗ್ತಿದಾಗೇನೆ ಇಲ್ಲ ಇಬ್ರು ಫೇಸ್ ಆಫ್ ಆಗ್ತಿದಾಗೇನೆ ಓಲ್ಡ್ ಸ್ಟೋರಿ ಸ್ಟಾರ್ಟ್. ಟ್ರೈಬಲ್ ಯೂನಿವರ್ಸ್ 1000ನೇ ಇಸ್ವಿನಲ್ಲಿ. ಈ ಟ್ರೈಬ್ಸ್ ಯೂನಿವರ್ಸ್ ಒಳಗಡೆ ಪರ್ವ ಅನ್ನೋ ಒಂದು ಚಿಕ್ಕ ಹುಡುಗನ ಫ್ಯೂಚರ್ ಮೇಲೆ ನಿಂತಿರುವಂತ ಸ್ಟೋರಿ. ಟ್ರೈಬಲ್ ಒಳಗಡೆ ಇವುಗಳ ಮಧ್ಯೆ 5 ಬುಡಕಟ್ಟು, ಈ ಕಡೆ ಕಂಗುವ ಆ ಕಡೆ ಉದಿರನ್, ಇಬ್ರು ಕ್ಲಾಶ್. ಇಷ್ಟೇ ಸಿನಿಮಾ. ಮ್ಯಾಟ್ರ್ ಕ್ಲೋಸ್, ಎದ್ನಡಿ ಮನೆಗೆ. ಮಗಧೀರ ರಿಮಿಕ್ಸ್, ಎದ್ನಡಿ ಫಿಕ್ಸ್. ಫಸ್ಟ್ ಹಾಫ್ ವರ್ಗುನು ಕನ್ಫ್ಯೂಸ್, ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದಾರೆ ಇವ್ರು, ಅಲ್ಲಿಂದ ಇಲ್ಲಿಗೆ ಹೆಂಗ್ ಜಂಪ್ ಆದ್ರು, ಏನಿಗೋಸ್ಕರ ತೋರಿಸ್ತಾ ಇದಾರೆ. ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಸೇಮ್, ಏನ್ ನಡೀತಾ ಇದೆ ಇಲ್ಲಿ. ಕೊನೆ ಕ್ಲೈಮ್ಯಾಕ್ಸ್ ಬರ್ತಿದಾಗೇನೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ. ಇದಕ್ಕೆ ಎಲ್ಲಾರ ಚಪ್ಪಳೆ ಇತ್ತು. ಸೇಮ್ ಆಸ್ ಇಟ್ ಇಸ್ ವಿಕ್ರಮ್ ಸಿನಿಮಾದಲ್ಲಿ ರೋಲೆಕ್ಸ್ ಎಂಟ್ರಿ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಯಾರು ಅಂತ ಕೇಳಕ್ ಹೋಗ್ಬಿಡಿ. ಸ್ಪಾಯ್ಲರ್ ವಾರ್ನಿಂಗ್ ಜೊತೆಗೆ ಮುಂದೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಕೊನೆದಾಗಿ ಈ ಸಿನಿಮಾ ಥಿಯೇಟರ್ ಒಳಗಡೆ ನಾನ್ ಮಾಡಿದಂತ ಎಕ್ಸ್ಪೀರಿಯನ್ಸ್, ನನ್ ಜೊತೆ ಕೂತಿದಂತ ತಮಿಳ್ ಆಡಿಯನ್ಸ್ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ ಈ ವರ್ಷದ ಕೊನೆ ವರ್ಸ್ಟ್ ಮೂವಿ ಆಫ್ ಆಲ್ ಟೈಮ್ ಅಂತ. ಎಸ್, ನಿಜ ಕೂಡ. ಫಸ್ಟ್ ಟೈಮ್ ಸೂರ್ಯನ್ ಸಿನಿಮಾ ಸೋತಿರೋದು, ಜೊತೆಗೆ ಶಿವ ಅಂಡ್ ಟೀಮ್ ಇವ್ರ ಕೈ ಹಾಕಿರೋ ಪ್ರಾಜೆಕ್ಟ್ ಎಲ್ಲ ಸೂಪರ್ ಹಿಟ್ ಆಗ್ತವೆ. ಹಿಂದೆ ಬಂದಿರೋ ಸಿನಿಮಾಗಳನ್ನ ನೋಡಿ ನೀವು ಬೇಕಾದ್ರೆ. ಇವರಿಬ್ರು ಕೊಲಾಬ್ರೇಷನ್ ಅಲ್ಲಿ ಈ ರೀತಿ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ 10 ಲ್ಯಾಂಗ್ವೇಜ್ 3D ನಲ್ಲಿ, ಅದು ಕೂಡ IMAX, ಯಾವ ತರ ಇರಬೇಕು, ಫ್ಯಾನ್ಸ್ ಗಳನ್ನ ಯಾವ ರೀತಿ ಎಕ್ಸೈಟ್ ಮಾಡಬೇಕು. ಈ ಸಿನಿಮಾದ ಬಜೆಟ್ 300 ರಿಂದ 350 ಕೋಟಿ. VFX ಗ್ರಾಫಿಕ್ಸ್ ವಾವ್ ಸೂಪರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಬಟ್ ಸ್ಟೋರಿ ಅದೇ ಮೊದ್ಲೇ ಹೇಳ್ದಂಗೆ ಮದ್ವೆ ಗಂಡಿಗೆ ಅದೇ ಇಲ್ಲ ಅಂದಂಗೆ ಸ್ಟೋರಿ ಏನು ಇಲ್ಲ. ಎಲ್ಲ ನೋಡಿರೋದನ್ನೇ ತಂದು ಹಾಕ್ಬಿಟ್ಟವ್ರೆ ರಿಮಿಕ್ಸ್ ಮಸಾಲಾ. ಒಟ್ನಲ್ಲಿ ಈ ಸಿನಿಮಾ ಅಷ್ಟಕ್ಕಷ್ಟೇನೆ. ಎಲ್ಲರೂ ಎದ್ ನಡ್ರಿ ಮನೆಗೆ. ಹಲೋ ಮಚ್ಚಿ, ಅದೇ ದಿಶಾ ಪಟ್ನಾ. ಇಡಮದೇವಿ ಫೋನು. ಏನ್ ಇದು ಒಂದು ಫಿಲಮ, ಅದೊಂದು ನೋಡ್ಬೋದು ಅಷ್ಟೇ.